ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ. ಸೊ ಫಸ್ಟ್ ಸೀನ್ನಲ್ಲಿ ಗೌರಿ, ನೀವು ಎಲ್ಲ ರೋಲ್ನು ನಿಭಾಯಿಸ್ತಾ ಇದ್ದೀರಾ, ಆದರೆ ಒಂದೊಂದು ಬಿಟ್ಟು ಅಂತಾಳೆ. ಆವಾಗ ವಿವೇಕ್ ಅದ್ಯಾವುದು ಅಂತ ಕೇಳ್ತಾನೆ. ಆಗ ಗೌರಿ ಗಂಡನ ರೋಲು, ಆದರೆ ನನಗೆ ಗೊತ್ತು ಅದನ್ನು ಕೂಡ ಒಂದಿನ ಚೆನ್ನಾಗಿ ಮಾಡ್ತೀರಾ ಅಂತ ಅಂತ ಹೇಳ್ತಾಳೆ. ಆಗ ವಿವೇಕ್, ನನಗೆ ನಾನು ಅಂದರೆ ಗೌರವ ಅಂತ ಕೇಳ್ತಾನೆ. ಆಗ ಗೌರವದ ಜೊತೆಗೆ ಪ್ರೀತಿನೂ ಕೂಡ ಅಂತ ಹೇಳ್ತಾಳೆ. ಆಗ ವಿವೇಕ್, ಏಯ್ ನಾನು ಗೌರವದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ, ಗೌರವ ಇಟ್ಕೊಂಡು ಉತ್ತರ ಕೊಡು ಅಂತ ಕೇಳ್ತಾನೆ. ಆಗ ಗೌರಿ ಏನು ಅಂತ ಕೇಳ್ತಾಳೆ. ಆಗ ವಿವೇಕ್, ರಾತ್ರಿ ನಾನು ಮತ್ತಲ್ಲಿದ್ದೆ, ಅದೇನೋ ಮಾಡ್ಬಿಟ್ಟೆ ಅಂತ ಹೇಳ್ತಿದ್ಯಲ್ಲ, ಆ್ಯಕ್ಚುಲಾಗಿ ಏನಾಯ್ತು ಅಂತ ಕೇಳ್ತಾನೆ. ಆಗ ಗೌರಿ, ಸುತ್ತಿ ಬಳಸಿ ಅಲ್ಲಿಗೆ ಬರ್ತಿರಲ್ಲ, ಹೇಳಲ್ಲಪ್ಪ, ನನಗೆ ಸಿಕ್ಕಾಬಟ್ಟೆ ನಾಚಿಕೆ ಆಗುತ್ತೆ ಅಂತಾಳೆ. ಆಗ ವಿವೇಕ್, ಏಯ್ ನುಲಿಬೇಡ, ಸುಮ್ಮನೆ ಹೇಳು ಅಂದಾಗ ಗೌರಿ, ಇಲ್ಲಪ್ಪ ನನಗೆ ನಾಚಿಕೆ ಆಗುತ್ತೆ, ನಾನು ಹೇಳೋದನ್ನ ಈ ಹಾಡು ಹೇಳುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ನ ಪ್ಲೇ ಮಾಡ್ತಾಳೆ. ಸಾಂಗ್ ಬಂದು ಎದೆಗೆ ಇಳಿದ ಮೊದಲ ಹುಡುಗ ಅನ್ನೋದಾಗಿರುತ್ತೆ. ಆಗ ವಿವೇಕ್, ಏಯ್ ಚೇಂಜ್ ಮಾಡು ಅಂತಾನೆ. ಆಗ ಗೌರಿ ಚೇಂಜ್ ಮಾಡ್ತಾಳೆ. ಆ ಸಾಂಗ್ ಬಂದು ಒಂದು ನಿಶ್ಶಬ್ದ ರಾತ್ರಿಲಿ ಅನ್ನೋದಾಗಿರುತ್ತೆ. ಆಗ ವಿವೇಕ್, ಏಯ್ ಏನು ಅದೇ ಬರ್ತಾ ಇದೆ, ಫಸ್ಟು ಚೇಂಜ್ ಮಾಡು ಅಂತ ಹೇಳ್ತಾನೆ. ಮತ್ತೆ ಇನ್ನೊಂದು ಸಾಂಗ್ ಪ್ಲೇ ಆಗುತ್ತೆ, ಅದು ಅವ್ನಿಗೆ ಇಷ್ಟ ಆಗೋದಿಲ್ಲ. ಹಾಗೆ ಇರು ನಾನೇ ಚೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಚೇಂಜ್ ಮಾಡ್ತಾನೆ. ಆವಾಗಲೂ ಕೂಡ ಬೇರೆ ಬೇರೆ ಸಾಂಗ್ಸ್ ಎಲ್ಲ ಬರ್ತವೆ, ಸೊ ಲವ್ಗೆ ರಿಲೇಟೆಡ್ ಆಗಿ. ಸರಿ ಅಂತ ಹೇಳ್ಬಿಟ್ಟು ವಿವೇಕ್ದು ಕೈ ಬಂದು ಗೇರ್ ಮೇಲಿರುತ್ತೆ. ಆವಾಗ ಗೌರಿ ಆ ಕೈನ ಟಚ್ ಮಾಡ್ತಾಳೆ. ಆಗ ವಿವೇಕ್, ಏಯ್ ನನ್ನ ಕೈನೆಲ್ಲ ಟಚ್ ಮಾಡೋದು ಚೆನ್ನಾಗಿರಲ್ಲ ನೋಡು ಅಂತ ಹೇಳ್ತಾನೆ. ಆಗ ಗೌರಿ, ನಿಮ್ಮ ಹೃದಯನ ಟಚ್ ಮಾಡ್ಲಾ ಅಂತ ಕೇಳ್ತಾಳೆ. ಆಗ ವಿವೇಕು, ಸುಮ್ಮನೆ ಬಂದರೆ ಸಾಕು ಅಂತ ಹೇಳ್ಬಿಟ್ಟು ಕಾರ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಚಿನ್ನು ಯಾರಿಗೋ ಹೊಡೆದು ಬಂದಿದ್ದ ಕಾರಣ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಕಾಂತಲಕ್ಷ್ಮಿ ನೀರು ತಗೊಂಡು ಚಿನ್ನು ಅಂತ ಹೇಳ್ಬಿಟ್ಟು ಕೊಡ್ಲಿಕ್ಕೆ ಬಿಡ್ತಾಳೆ. ಆವಾಗ ಚಿನ್ನು ಅದನ್ನು ಬೀಳಿಸ್ಬಿಡ್ತಾಳೆ. ಆಗ ಕಾಂತಲಕ್ಷ್ಮಿ, ಏನೇ ಬಿಸಿಲಲ್ಲಿ ಓಡಾಡ್ಕೊ ಬಂದಿರ್ತೀಯ ಅಂತ ಹೇಳ್ಬಿಟ್ಟು ನೀರು ತಂದರೆ ನೀನು ಕುಡಿಯೋದು ಬಿಟ್ಟು ನೆಲ ಕುಡಿಸ್ತೀಯಲ್ಲ ಚಿನ್ನು, ನಿನ್ನನ್ನೇ ಕೇಳ್ತಾ ಇರೋದು, ಏನಾಯಿತು ಅಂತ ಕೇಳಿದಾಗ ಚಿನ್ನು, ಏನಿಲ್ಲ ಹೋಗಮ್ಮ ನೀನು ಅಂತಾಳೆ. ಆಗ ಏನಾಯ್ತು ಅಂತ ಹೇಳು, ಯಾಕೆ ಈ ಥರ ವಿಚಿತ್ರವಾಗಿ ಆಡ್ತಿದ್ದೀಯಾ ಅಂತ ಹೇಳಿದಾಗ ಚಿನ್ನು, ಅಯ್ಯೋ ನೀನು ಹೋಗ್ತೀಯಾ ಅಥವಾ ನಾನೇ ಹೋಗ್ಲಾ ಅಂತ ಹೇಳ್ಬಿಟ್ಟು ಹೋಗ್ಲಿಕ್ಕೆ ಅಂತ ಹೋಗ್ತಾಳೆ. ಆಗ ಕಾಂತಲಕ್ಷ್ಮಿ ಅವಳನ್ನು ತಡೆದು, ನಾನೇ ಹೋಗ್ತೀನಿ ಬಿಡು ಅಂತೇಳಿ ಹೋಗೋಕ್ಕೆ ಮುಂಚೆ ಹಿಂದೆ ತಿರುಗಿ, ಏನಾದರೂ ತಪ್ಪು ಮಾಡಿದೀಯಾ ಅಂತ ಕೇಳ್ತಾಳೆ. ಆಗ ಚಿನ್ನು, ಏನು ಹೇಳ್ತಿದೀಯಮ್ಮ ನೀನು ಅಂತ ಹೇಳಿದಾಗ ಕಾಂತಲಕ್ಷ್ಮಿ, ನಾನು ನಿಮ್ಮಮ್ಮ ಕಣೆ, ಯಾವ ಟೈಮ್ನಲ್ಲಿ ಹೇಗೆ ನಡ್ಕೊತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಮಸ್ಯೆ ಬಂದಾಗ ಅಥವಾ ಯಾವುದಾದ್ರೂ ಸಮಸ್ಯೆನಲ್ಲಿ ಸಿಕ್ಕಾಕೊಂಡಾಗ ಈ ರೀತಿ ವಿಚಿತ್ರವಾಗಿ ಆಡ್ತೀಯಾ, ಅದಕ್ಕೆ ಕೇಳ್ತಾ ಇದ್ದೀನಿ, ಏನು ಮಾಡಿ ಬಂದಿದ್ಯಾ ಅಂತ ಕೇಳಿದಾಗ ಚಿನ್ನು, ಅಯ್ಯೋ ಅಮ್ಮ ನನಗೆ ಮೊದಲೇ ತಲೆ ಕೆಟ್ಟೋಗಿದೆ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತ ಹೇಳಿದಾಗ ಕಾಂತಲಕ್ಷ್ಮಿ, ಆಯ್ತಾಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಸೀನ್ನಲ್ಲಿ ವಿವೇಕ್ ಮತ್ತು ಗೌರಿ ಆಫೀಸಿಗೆ ಬರ್ತಾರೆ. ಆಗ ಮ್ಯಾನೇಜರ್ ಬಂದು, ಸರ್ ಆಲ್ರೆಡಿ ಕಾನ್ಫರೆನ್ಸ್ ಹಾಲ್ನಲ್ಲಿ ಅಮೇರಿಕನ್ ಕ್ಲೈಂಟ್ಸು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ವಿವೇಕ್, ಅಯ್ಯೋ ಟೈಮ್ ಈಸ್ ಮನಿ ಅನ್ನೋ ಪಾಲಿಸಿ ಅವ್ರದ್ದು, ಪಿಂಕಿ ಡಿಸೈನ್ ಮಾಡಿದಾರಾ ಅಂತ ಕೇಳಿದಾಗ, ಏನೋ ಮಾಡ್ತಾ ಇದ್ರು ಸರ್ ಅಂತೇಳಿ ಮ್ಯಾನೇಜರ್ ಹೇಳಿದಾಗ, ಅಷ್ಟರಲ್ಲಿ ಪಿಂಕಿ ಬಂದು, ಎಕ್ಸ್ಕ್ಯೂಸ್ ಮಿ ಸರ್, ಡಿಸೈನ್ಸ್ ರೆಡಿ ಇದೆ ಸರ್ ಅಂತ ಹೇಳ್ತಾಳೆ. ಡಿಸೈನ್ಸ್ನ ವಿವೇಕ್ ನೋಡಿ, ಪಿಂಕಿ ವಾಟ್ ದ ಹೆಲ್ ಇಸ್ ದಿಸ್, ಅಮೇರಿಕನ್ ಕ್ಲೈಂಟ್ಸ್ ಕೇಳಿರೋದು ಟ್ರೆಡಿಷನಲ್ ಆ್ಯಂಟಿಕ್ ಡಿಸೈನ್ಸ್, ಬಟ್ ನೀವು ಮಾಡಿರೋದು ಮಾಡರ್ನ್ ಮಾಡೆಲ್ ಡಿಸೈನ್ಸ್, ನಿಮಗೆ ಈ ಕಂಪನಿ ಬ್ರ್ಯಾಂಡ್ ಐಡೆಂಟಿಟಿ ಏನು ಅಂತ ಗೊತ್ತಿಲ್ವಾ? ಮ್ಯಾನೇಜರ್, ಫಸ್ಟ್ ಇವರಿಗೆ ಸ್ಯಾಲರಿ ಸೆಟಲ್ ಮಾಡಿ ಆಚೆ ಕಳಿಸಿ, ಡೋಂಟ್ ವಾಂಟ್ ಎನಿ ಫೈಲ್ಯೂರ್ಸ್ ಹಿಯರ್. ಪಿಂಕಿ ಅಳ್ತಾ ಇರ್ತಾಳೆ. ಆಗ ವಿವೇಕು, ಕಣ್ಣಲ್ಲಿ ನೀರು ಹಾಕಿದ್ರೆ ಎಲ್ಲ ಸರಿ ಹೋಗುತ್ತಾ, ಈಗ ನಾನು ಕ್ಲೈಂಟ್ಸ್ ಮುಂದೆ ಹೋಗಿ ಕಣ್ಣಲ್ಲಿ ನೀರು ಹಾಕಿದ ತಕ್ಷಣ ಎಲ್ಲ ಸಾಲ್ವ್ ಆಗುತ್ತಾ? ಆಗ ಪಿಂಕಿ, ಸಾರಿ ಸರ್, ಇಟ್ ವಾಸ್ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಒಂದೇ ಒಂದು ಚಾನ್ಸ್ ಕೊಡಿ ಸರ್, ಆ್ಯಂಟಿಕ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿ ಫಿಕ್ಸ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ವಿವೇಕ್, ಬಿ ಕ್ವಿಕ್ ಆ್ಯಂಡ್ ಗೆಟ್ ಔಟ್, ಐ ಹ್ಯಾವ್ ನೋ ಟೈಮ್, ಔಟ್ ಅಂತ ಹೇಳ್ಬಿಟ್ಟು ಬೈತಾನೆ. ಆಗ ಅಲ್ಲಿಂದ ಪಿಂಕಿ ಹೋಗ್ತಾಳೆ. ನೆಕ್ಸ್ಟ್ ಗೌರಿ, ಸರ್ ಕೋಪದಲ್ಲಿ ತಗೊಂಡಿರೋ ಯಾವ ನಿರ್ಧಾರನೂ ಪರ್ಫೆಕ್ಟ್ ಆಗಿರಲ್ಲ, ಮುಂದಿರೋ ಕ್ಲೈಂಟ್ಸು ಬಿಸ್ನೆಸ್ ರಿಲೇಷನ್ಶಿಪ್ಗೆ ಮುಖ್ಯ, ನೀವು ಒಳಗಡೆ ಹೋಗಿ ಅವರನ್ನು ಮ್ಯಾನೇಜ್ ಮಾಡಿ, ಕೋಪ ಬರೋದು ಸಹಜ, ಆದರೆ ಅದನ್ನು ಮ್ಯಾನೇಜ್ ಮಾಡೋದು ಒಬ್ಬ ಲೀಡರ್ನ ತಾಕತ್ತು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಕಾನ್ಫರೆನ್ಸ್ ಹಾಲಿಗೆ ಬಂದುಬಿಟ್ಟು, ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅಂತ ಹೇಳಿ ಸೀಟ್ನಲ್ಲಿ ಹೋಗಿ ಕೂತ್ಕೊಳ್ತಾನೆ. ಆಗ ಕ್ಲೈಂಟು, ಮಿಸ್ಟರ್ ವಿವೇಕ್, ನಮ್ಮ ರಿಕ್ವೈರ್ಮೆಂಟ್ ಕ್ಲಿಯರ್ ಆಗಿದೆ ಅಲ್ವಾ, ಟೆಂಪಲ್ ಡಿಸೈನಲ್ಲಿ ಇಂಡಿಯನ್ ಹೆರಿಟೇಜ್ ಹಾಗೆ ಕಲ್ಚರು ಎದ್ದು ಕಾಣಿಸ್ಬೇಕು, ವೈಬ್ ಇಲ್ಲದೆ ಹೋದರೆ ಈ ಟೆಂಪಲ್ ಪ್ರಾಜೆಕ್ಟ್ಗೆ ಅರ್ಥನೇ ಇರೋದಿಲ್ಲ. ಅದರಲ್ಲಿ ಇನ್ನೊಬ್ಬ ಕ್ಲೈಂಟು, ಹೌದು ವಿವೇಕ್, ಅದನ್ನೆಲ್ಲ ಅರ್ಥ ಮಾಡಿಕೊಂಡೆ ಆಳವಾಗಿ ಡಿಸೈನ್ ಮಾಡಿರ್ತೀರಾ ಅಂತ ಗೊತ್ತು, ಹಾಗೆ ವೇರ್ ಇಸ್ ದ ಡಿಸೈನ್ ಅಂತ ಕೇಳಿದಾಗ ವಿವೇಕ್, ಸಾರಿ ಫಾರ್ ದ ಡಿಲೇ, ಅನ್ಫಾರ್ಚುನೇಟ್ಲಿ ಸಿಟಿ ಟ್ರಾಫಿಕ್ ಇರೋದ್ರಿಂದ ನಮ್ಮ ಡಿಸೈನರ್ ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ, ಇನ್ನೊಂದು ಹಾಫ್ ಆನ್ ಅವರಲ್ಲಿ ಅವ್ರು ಇಲ್ಲಿರ್ತಾರೆ, ಐ ಆಮ್ ರಿಯಲಿ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತ ಹೇಳ್ತಾನೆ. ಅದರಲ್ಲಿ ಒಬ್ಬ ಕ್ಲೈಂಟು, ನೋಡಿ ವಿವೇಕ್, ಡಿಲೇ ಆಗ್ತಿದೆ ಅಂದಮೇಲೆ ನೀವು ಇದಕ್ಕೆ ಒಂದು ಫೈನ್ ಪೇ ಮಾಡಬೇಕಾಗತ್ತೆ ಅಂತ ಹೇಳಿದಾಗ ವಿವೇಕ್, ಸರ್ ಫೈನಾ, ಐ ಡಿಡಂಟ್ ಗೆಟ್ ಯು ಅಂತ ಹೇಳ್ತಾನೆ. ಅದರಲ್ಲಿ ಇನ್ನೊಬ್ಬ ಕ್ಲೈಂಟ್, ಅದೇನಿಲ್ಲ ವಿವೇಕ್, ನಮ್ಮ ಕರ್ನಾಟಕದ ನಿಜವಾದ ಫಿಲ್ಟರ್ ಕಾಫಿ ಬೇಕು, ಪಿಜ್ಜಾ ಬರ್ಗರ್ ತಿಂದು ತಿಂದು ನಮ್ಮ ಟೇಟ್ ಬಡ್ಸೇ ಸತ್ತೋಗಿದೆ,
ಆಗ ವಿವೇಕ್ ಡೆಫಿನೆಟ್ಲಿ ಸರ್, ನಮ್ಮ ಕೊಡಗಿನ ಕಾಫಿ ಅಂದರೆ ಬರೀ ಕಾಫಿ ಅಷ್ಟೇ ಅಲ್ಲ, ಅದೊಂದು ಎಮೋಷನ್. ನಮ್ಮ ಆಫೀಸ್ ಹತ್ರ ಇರೋ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ರುಚಿ ನೋಡಿದ್ರೆ ನೀವು ಅಮೇರಿಕನ್ ಸ್ಟ್ಯಾಂಡರ್ಡ್ಸ್ನೇ ಮರ್ತೋಗ್ತೀರಾ. ಐ ವಿಲ್ ಅರೇಂಜ್ ಇಟ್ ಇನ್ 10 minutes ಅಂತ ಹೇಳ್ತಾನೆ. ಆಗ ಅದರಲ್ಲಿ ಒಬ್ಬ ಕ್ಲೈಂಟ್ ಫ್ಯಾಂಟಾಸ್ಟಿಕ್. ಆಗ ವಿವೇಕು ಗಿವ್ ಮಿ ಎ ಮಿನಿಟ್ ಅಂತ ಹೇಳಿ ಕಾಲ್ ಮಾಡಿ ಫುಡ್ ಆರ್ಡರ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಗೌರಿ ವಿವೇಕ್ ಚೇಂಬರಲ್ಲಿ ಇರ್ತಾಳೆ. ಆಗ ಪಿಂಕಿ ಎಕ್ಸ್ಕ್ಯೂಸ್ ಮಿ ಮೇಡಮ್ ಅಂತ ಹೇಳಿದಾಗ ಆಗ ಬನ್ನಿ ಅಂತ ಹೇಳ್ತಾಳೆ. ಆಗ ಅದರಲ್ಲಿ ಒಬ್ಬ ಎಂಪ್ಲಾಯಿ, ಸಾರಿ ಮೇಡಮ್, ನಮಗೆ ನೀವೇ ಬಾಸ್ ವೈಫ್ ಅಂತ ಹೇಳ್ಬಿಟ್ಟು ಗೊತ್ತಿರಲಿಲ್ಲ, ಸಾರಿ, ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಸಾರಿ ಮೇಡಮ್ ಅಂತ ಹೇಳಿದಾಗ, ಅಯ್ಯೋ ಅದಕ್ಕೆ ಯಾಕೆ ಸಾರಿ ಕೇಳ್ತೀರಾ, ನಾನೇನು ಬಾಸ್ ಅಲ್ವಲ್ಲ, ಬಾಸ್ ಎಂಟಿ ಅಷ್ಟೇ, ನೀವು ಫ್ರೀ ಆಗಿರಿ ಅಂತ ಹೇಳಿದಾಗ ಅದರಲ್ಲಿ ಇನ್ನೊಬ್ಬ ಎಂಪ್ಲಾಯಿ, ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಮೇಡಮ್, ನೀವು ಮಾಡಿರೋ ಡಿಸೈನ್ ಅಷ್ಟೇ ನೀವು ಸುಂದರವಾಗಿದ್ದೀರಾ ಅಂತ ಹೇಳಿದಾಗ, ನಾನಾ ಡಿಸೈನಾ ಯಾವುದು ಅಂತ ಕೇಳಿದಾಗ, ಲಾಸ್ಟ್ ಟೈಮು ಪಿಂಕಿಗೆ ಹೆಲ್ಪ್ ಮಾಡಿದ್ರಲ್ಲ ಆ ಡಿಸೈನ್ಸು ಮೇಡಮ್ ಅಂತ ಹೇಳಿದಾಗ, ಅವ್ರಿ ಪಿಂಕಿ ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ ಅಲ್ವಾ, ಇವರಿಗೆಲ್ಲ ಡಂಗೂರ ಸಾರಿದ್ಯಾ ಅಂತ ಹೇಳಿದಾಗ ಪಿಂಕಿ, ಅಯ್ಯೋ ಮೇಡಮ್ ನಾನು ಆಫೀಸ್ಗೆಲ್ಲ ಹೇಳಿಲ್ಲ, ಇವರು 4 ಜನ ನನ್ನ ಬೆಸ್ಟ್ ಫ್ರೆಂಡ್ಸ್, ಅದಕ್ಕೆ ಇವ್ರಿಗೆ ಮಾತ್ರ ಹೇಳಿದೆ ಅಷ್ಟೇ, ಪ್ರಾಮಿಸ್ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಒಬ್ಬರು ಕಾಫಿ ತಂದುಕೊಟ್ಟು, ಇದು ಸ್ಪೆಷಲ್ ಕಾಫಿ ನಿಮಗೆ ಮೇಡಮ್, ಅಂತೂ ಮಾಡಿದ ಡಿಸೈನ್ ತುಂಬ ಚೆನ್ನಾಗಿತ್ತು ಮೇಡಮ್ ಅಂತ ಅವನು ಕೂಡ ಹೇಳಿ ಹೋಗ್ತಾನೆ. ಆಗ ಗೌರಿ, ನಿಮ್ಮ ಬಾಸ್ ಒಬ್ರಿಗೆ ಬಿಟ್ಟು ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ ಅಂತ ಹೇಳಿದಾಗ ಪಿಂಕಿ, ನಾವು ಕೆಫಿಟೇರಿಯಾ ಹತ್ರ ಗುಟ್ಟಾಗಿ ಮಾತಾಡ್ತಾ ಇದ್ವಿ ಮೇಡಮ್, ಅವರು ಕದ್ದು ಕೇಳಿಸ್ಕೊಬಿಟ್ಟಿದ್ದಾರೆ ಮೇಡಮ್, ಸಾರಿ ಮ್ಯಾಮ್ ಅಂತ ಹೇಳಿದಾಗ ಗೌರಿ, ಬಾಸ್ಗೆನಾರ ಇದು ಗೊತ್ತಾದರೆ ಸಾರಿನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಪಿಂಕಿ ಮೇಡಮ್. ಇಲ್ಲ ಗೊತ್ತಾಗಲ್ಲ ಮೇಡಮ್ ಅಂತ ಹೇಳಿದಾಗ ಗೌರಿ, ಆಯಿತು ಬಿಡಿ, ನಿಮ್ಮ ಬಾಸು ಆಲ್ರೆಡಿ ಇವಾಗ ಸಿಕ್ಕಾಬಟ್ಟೆ ಟೆನ್ಷನಲ್ಲಿದ್ದಾರೆ, ಅವರು ಬರೋದ್ರೊಳಗಡೆ ಡಿಸೈನ್ನ ರೆಡಿ ಮಾಡು ಪಿಂಕಿ, ಇಲ್ಲ ಅಂದರೆ ಅವರ ಡಿಸೈನ್ ಸಿಟ್ನ ನೋಡಬೇಕಾಗುತ್ತೆ ಅಂತ ಹೇಳಿದಾಗ ಪಿಂಕಿ, ಅಯ್ಯೋ ಮರ್ತೇ ಬಿಟ್ಟೆ, ಬನ್ನಿ ಅಂತ ಹೇಳ್ಬಿಟ್ಟು ಅವಳ ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ತಾಳೆ. ಆಗ ಗೌರಿ ನಗ್ತಾ, ನೆಕ್ಸ್ಟ್ ಸೀನ್ನಲ್ಲಿ ಚಿನ್ನುನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾರೆ. ಆಗ ಅವಳ ಫ್ರೆಂಡು ಕಾಂತಲಕ್ಷ್ಮಿಗೆ ಕಾಲ್ ಮಾಡಿ ಚಿನ್ನುನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳಿದಾಗ ಒಬ್ಬಂದ ತಲೆ ಹೊಡೆದಾಕ್ಬಿಟ್ಟಿದ್ದಾಳೆ ಅಂತ ಹೇಳಿದಾಗ, ಸ್ಟೇಷನ್ ಹತ್ರ ಬನ್ನಿ ಆಂಟಿ ಅಂತ ಹೇಳಿದಾಗ ಕಾಂತಲಕ್ಷ್ಮಿ ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸೀನ್ನಲ್ಲಿ ಪಿಂಕಿ ಡಿಸೈನ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಬಂದಂಥ ಮ್ಯಾನೇಜರು ಬೇಗ ಮಾಡಮ್ಮ ಅಂತ ಹೇಳ್ತಾರೆ. ಸರ್, ನನಗೆ ಟೆಂಪಲ್ಸ್ ಡಿಸೈನ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ, ನನ್ನ ಮೈಂಡೆಲ್ಲ ಬ್ಲಾಕ್ ಆಗ್ತಾ ಇದೆ ಸರ್ ಅಂತ ಹೇಳ್ತಾಳೆ. ಮ್ಯಾನೇಜರು, ನಿನ್ನ ಕ್ರಿಯೇಟಿವ್ ಬ್ಲಾಕ್ಗೆ ವಿವೇಕ್ ಸರು ನಿನ್ನೆ ಬ್ಲಾಕ್ ಮಾಡ್ತಾರೆ ನೋಡು ಅಂತ ಹೇಳ್ತಾನೆ. ಅಲ್ಲಿಗೆ ವಿವೇಕ್ ಬರ್ತಾನೆ. ವಾಟ್ ಇಸ್ ದ ಹೆಲ್ ಈಸ್ ಗೋಯಿಂಗ್ ಆನ್ ಹಿಯರ್ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಪಿಂಕಿ, ಡಿಸೈನ್ ಆಲ್ಮೋಸ್ಟ್ ಡನ್ ಸರ್, ಫೈನಲ್ ಟಚ್ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ವಿವೇಕ್, ಆಲ್ಮೋಸ್ಟ್ ಡನ್, ಆಲ್ರೆಡಿ ಈ ಪ್ರಾಜೆಕ್ಟ್ ವಿಷಯವಾಗಿ ನಿಮಗೆ 4 ಡೇಸಿಂದ ಟೈಮ್ ಕೊಟ್ಟಿದ್ದೀನಿ ಸರ್ ಅದು ಅಂತ ಹೇಳ್ತಾಳೆ. ಆಗ ವಿವೇಕ್, ಶಟಪ್, ಕ್ಲೈಂಟ್ಸ್ ಬರೋ ಟೈಮಿಗೆ ನಿಮ್ಮಿಂದ ಒಂದು ಫೈನಲ್ ಡ್ರಾಫ್ಟ್ ರೆಡಿ ಮಾಡೋಕ್ಕಾಗ್ತಾ ಇಲ್ಲ ಅಲ್ವಾ, ನೀವು ನಿಮ್ಮ ಕಾಲೇಜ್ ಪ್ರಾಜೆಕ್ಟ್ ಅಂದ್ಕೊಂಡಿದ್ದೀರಾ, ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಮುಂದೆ ನಾನು ಮುಖ ಇಟ್ಕೊಂಡು ಹೇಗೆ ಹೋಗಲಿ, ನಮ್ಮ ಕಂಪ್ನಿ ರೆಪ್ಯುಟೇಷನ್ ಏನಾಗಬೇಕು, ಮುಂದೆ ನನಗೆ ಮುಜುಗರ ಎಷ್ಟು ಫೀಲ್ ಆಗ್ತಿದೆ ಅಂತ ನಿನಗೆ ಅರ್ಥ ಆಗ್ತಿದೆಯಾ, ಐ ಡೋಂಟ್ ವಾಂಟ್ ಎನಿ ಎಕ್ಸ್ಕ್ಯೂಸ್, ನಮ್ಮ ಹತ್ರ ಇರೋದು ಜಸ್ಟ್ 2 hours ಟೈಮ್, ಅಷ್ಟರಲ್ಲಿ ಈ ಡಿಸೈನ್ ಫೈನಲ್ ಆಗಿಲ್ಲ ಅಂತಂದರೆ ನಾಳೆಯಿಂದ ನೀವು ಈ ಕಂಪ್ನಿಗೆ ಬರೋವಂಥ ಅವಶ್ಯಕತೆ ಇಲ್ಲ, ನಿಮ್ಮ ರೆಸಿಗ್ನೇಷನ್ನ ಟೇಬಲ್ ಮೇಲೆ ಇಟ್ಟು ಆಚೆ ಹೋಗ್ತಾ ಇರ್ಬೋದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದನ್ನೆಲ್ಲ ಗೌರಿ ನೋಡ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಗೌರಿ ಬಂದು ಸಾರಿ ಕೇಳ್ತಾಳೆ ವಿವೇಕ್ ಹತ್ರ. ಯಾಕೆ ಅಂತ ಕೇಳಿದಾಗ, ನೀವು ಇಷ್ಟೊಂದು ಟೆನ್ಷನಲ್ಲಿ ಕೆಲಸ ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ, ಇನ್ಮೇಲೆ ಮನೆಯಲ್ಲಿ ಗೋಳು ಇಕ್ಕೊಳ್ಳಲ್ಲ ಬಿಡಿ ಅಂತ ಹೇಳ್ತಾಳೆ. ವಿವೇಕ್ ಒಂದು ಲುಕ್ ಕೊಡ್ತಾನೆ. ಆಗ ಗೌರಿ, ಈ ಲುಕ್ಕಿನ ಅರ್ಥ ಏನು ಅಂತ ನನಗೆ ಅರ್ಥ ಆಯಿತು ಬಿಡಿ ಅಂತ ಹೇಳ್ತಾಳೆ. ಏನು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ವಿವೇಕ್ ಕೇಳಿದಾಗ, ಆಫೀಸ್ ಟೆನ್ಷನ್ ಹೇಗೋ ನಿಭಾಯಿಸ್ಬಿಡ್ತೀನಿ, ಆದರೆ ನೀನು ಕೊಡೋ ಟಾರ್ಚರ್ನ ನನಗೆ ನಿಭಾಯಿಸೋಕ್ಕಾಗಲ್ಲ ಅಂತ ಅನ್ನೋದ್ರ ಅರ್ಥ ತಾನೇ ಅಂತ ಹೇಳಿದಾಗ, ಈಗ ಅರ್ಥ ಆಯಿತು ತಾನೇ. ಆಗ ಗೌರಿ, ಇನ್ನೊಂದು ಸಲ ಸಾರಿ ಕೇಳ್ತೀನಿ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ, ನೀನು ಕೇಳೋ ಸಾರಿಯಿಂದ ಇಲ್ಲ ಆಗಿರೋ ಸಮಸ್ಯೆ. ಆಗ ಗೌರಿ, ಇಷ್ಟು ದೊಡ್ಡ ಕಂಪನಿ, ಇಲ್ಲಿ ಡಿಸೈನ್ಸ್ ಕಲ್ತಿರೋ ಒಂದು ವಿಂಗ್ ಇದೆ, ಯಾಕೆ ಇಷ್ಟು ತಡ ಆಗ್ತಿದೆ, ಲಾಸ್ಟ್ ಮೂಮೆಂಟ್ಗೆ ಯಾಕೆ ಇಷ್ಟು ಪ್ರೆಷರ್ ತೊಗೊಳ್ತಾ ಇರೋದು. ಆಗ ವಿವೇಕು, ತಾತನ ಕಾಲದಲ್ಲಿ ಇದ್ದವರೆಲ್ಲ ಎಫಿಷಿಯೆಂಟ್ ಕೆಲಸಗಾರರು, ಅವರೆಲ್ಲ ಈಗ ರಿಟೈರ್ಡ್ ಆಗಿದ್ದಾರೆ, ಈಗ ಬಂದಿರೋರು ಹೊಸ ಜನ್ರೇಷನ್ ಅವರು, ಅವರಿಗೆ ಯಾವ ಕೆಲಸ ಹೇಗೆ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಡೆಡಿಕೇಶನ್ನು ಇಲ್ಲ ಅಂತ ಹೇಳ್ತಾನೆ. ಆಗ ಗೌರಿ, ಇಷ್ಟಕ್ಕೂ ಆ ಕ್ಲೈಂಟ್ಸ್ ಎಲ್ಲೋದ್ರು ಅಂತ ಕೇಳಿದಾಗ ವಿವೇಕ್, ಅವರೆಲ್ಲ ಹಳೆ ದೇವಸ್ಥಾನನ ವಿಸಿಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ, ಅವರೆಲ್ಲ ವಾಪಸ್ ಬರಲಿಕ್ಕೆ ಇನ್ನೂ 2 hours ಆಗುತ್ತೆ, ಅಷ್ಟರಲ್ಲಿ ಈ ಆ್ಯಂಟಿಕ್ ಡಿಸೈನ್ಸ್ ಎಲ್ಲ ರೆಡಿ ಆಗಿರಬೇಕು, ಆದರೆ ಆ ಪಿಂಕಿ ನೋಡಿದ್ರೆ ಇನ್ನೂ ಏನೂ ರೆಡಿ ಮಾಡಿಲ್ಲ, ಶೀಟ್ನ ಇಟ್ಕೊಂಡು ಕೂತಿದ್ದಾಳೆ ಅಂತ ಹೇಳಿದಾಗ, ನೀವು ಯಾಕೆ ಅಷ್ಟು ಕೂಗಾಡಿದ್ರಿ, ಅವ್ರು ನೋಡಿದ್ರೆ ಎದ್ರಿ ನಡುಗ್ತಾ ಇದ್ದಾರೆ ಅಂತ ಹೇಳಿದಾಗ ವಿವೇಕು, ನನಗೆ ಗೊತ್ತಿದೆ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ, ಮತ್ತೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಒಂದೂ ಅರ್ಥ ಆಗ್ತಾ ಇಲ್ಲ. ಆಗ ಗೌರಿ, ಅವಳಲ್ಲಿ ಟ್ಯಾಲೆಂಟ್ ಇದೆ, ಆದರೆ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಕೊಟ್ಟಿರೋಂಥ ಪ್ರಾಜೆಕ್ಟಲ್ಲಿ ಇಂಥ ಎಡ್ವರ್ಟ್ ಮಾಡಿದ್ರೆ ನಾವು ಸುಮ್ಮನೆ ಇರಬೇಕಾ ಅಂತ ಹೇಳ್ಬಿಟ್ಟು ವಿವೇಕ್ ಕೇಳ್ತಾನೆ. ಆಗ ಗೌರಿ, ಹೌದು ಸುಮ್ಮನೆ ಇರಬೇಕು, ಕ್ರಿಯೇಟಿವಿಟಿ ಅನ್ನೋದು ಹರಿಯೋ ನೀರಿದ್ದಾಗೆ, ಕಟ್ಟಾಕಿದ್ರೆ ಹಾಳಾಗುತ್ತೆ, ಅವಸರ ಮಾಡಿದ್ರೆ ರಾಡಿ ಆಗುತ್ತೆ, ಅಲೆ ಬರೋದು ಮನಸ್ಸಿನ ಆಳದಿಂದ, ಟೆನ್ಷನಿಂದ ಅಲ್ಲ, ಅವ್ರ ಮುಂದೆ ಸಿಟ್ಟು ತೋರಿಸಿದ್ರೆ ಎದುರುಗಡೆ ಇರೋರಿಂದ ಭಯ ಮಾತ್ರ ಹೊರಗಡೆ ಬರುತ್ತೆ, ಕ್ರಿಯೇಟಿವಿಟಿ ಅದರಲ್ಲೇ ಸತ್ತೋಗುತ್ತೆ. ಅರಳಬೇಕು ಅಂತಂದರೆ ಮನಸ್ಸು ಪೀಸ್ಫುಲ್ ಆಗಿರಬೇಕು.
ಅವರನ್ನು ಫ್ರೀಯಾಗಿ ಬಿಡಿ, ಎಲ್ಲ ಸರಿ ಹೋಗುತ್ತೆ. ಬೆಳಗ್ಗೆಯಿಂದ ನೀವೇನು ತಿಂದಿಲ್ಲ, ಅಟ್ಲೀಸ್ಟ್ ಇವಾಗ ಊಟನಾದರೂ ಮಾಡಿ. ನನಗೇನು ಬೇಡ, ಟೆನ್ಷನ್ ಆದರೆ ನನಗೆ ಹಸುವಾಗಲ್ಲ ಅಂತ ಹೇಳ್ತಾನೆ. ಆಗ ಗೌರಿ ಸರಿ ಹಾಗಾದರೆ ಅಟ್ಲೀಸ್ಟ್ ಕಾಫಿನಾದ್ರು ಕುಡೀರಿ ಅಂತ ಹೇಳ್ಬಿಟ್ಟು ಕಾಫಿ ಕಳಿಸ್ಲಿಕ್ಕೆ ಅಂತ ಹೊರಗಡೆ ಹೋಗ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಪಿಂಕಿ ಹತ್ರ ಬರ್ತಾಳೆ. ಗೌರಿ ಏನಾಯಿತು ಅಂತ ಹೇಳಿ ಕೇಳಿದಾಗ ಪಿಂಕಿ, ಮೇಡಮ್ ಎಷ್ಟೇ ಯೋಚನೆ ಮಾಡಿದ್ರೆ ಥಾಟ್ಸೇ ಬರ್ತಾ ಇಲ್ಲ, ಥಾಟ್ಸ್ ಎಲ್ಲ ಬ್ಲಾಕ್ ಆಗ್ತಾ ಇದೆ. ಮಾಡರ್ನ್ ಟಚ್ನ ತೆಗೆದು ಆ್ಯಂಟಿಕ್ ಟಚ್ನ ಹೇಗೆ ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆಗ ಗೌರಿ, ನೋಡಿ ಪಿಂಕಿ, ಮೇಲ್ನೋಟಕ್ಕೆ ಇದು ಮಾಡರ್ನ್ ಥರನೇ ಕಾಣಿಸುತ್ತೆ, ಆದರೆ ಇದರಲ್ಲಿ ಈ ಡಿಸೈನಲ್ಲಿ ನಮ್ಮ ಕಲ್ಚರ್ ಕಾಣಿಸ್ತಾನೆ ಇಲ್ಲ. ಅವ್ರು ಕೇಳ್ತಾ ಇರೋದು ಒಂದು ಟೆಂಪಲ್ ಡಿಸೈನ್ ಆಭರಣ, ಆದರೆ ಇದರಲ್ಲಿ ಟೆಂಪಲ್ಲೇ ಕಾಣಿಸ್ತಾ ಇಲ್ಲಲ್ಲ. ಡಿಸೈನ್ ನೋಡಿದ ತಕ್ಷಣ ದೇವಸ್ಥಾನದ ಗರ್ಭಗುಡಿ ನೆನಪಾಗಬೇಕು. ಕಮಲ ಹೂವಿನ ಕೆತ್ತನೆ, ನವಿಲು ಗರಿಗಳ ಸ್ಪರ್ಶ, ರುದ್ರಾಕ್ಷ ವಿನ್ಯಾಸ, ಇದೆಲ್ಲದರಲ್ಲೂ ನಮ್ಮ ಪರಂಪರೆಯ ಜೀವ ಇರಬೇಕು. ಬರೀ ಕೆಂಪು ಹಸಿರು ಹರಳುಗಳನ್ನು ಜೋಡಿಸಿದ್ರೆ ಕಳೆ ಬರಲ್ಲ ಪಿಂಕಿ. ಕಲೆ ಅನ್ನೋದು ಮನಸ್ಸಿನ ಭಕ್ತಿ. ಪಿಂಕಿ, ಮೇಡಮ್ ನೀವು ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಮೈಂಡಲ್ಲಿ ಸ್ವಲ್ಪ ಸ್ಪಾರ್ಕ್ ಆಗ್ತಾ ಇದ್ರೆ, ಆದರೆ ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರ್ ಹೇಳಿದ 2 ಗಂಟೆನಲ್ಲಿ ಆಲ್ರೆಡಿ ಅರ್ಧ ಗಂಟೆ ಮುಗ್ದೇ ಹೋಯಿತು. ಸರಿ ನೀವು ಈ ಕಡೆ ಬನ್ನಿ, ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಗೌರಿ ಲ್ಯಾಪ್ಟಾಪ್ಗೆ ನಮಸ್ಕಾರ ಮಾಡಿ ಡಿಸೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೀಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಹಾಗೆ ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.